ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವ್ಲಾಗ್ ಬಂದುಬಿಟ್ಟು ಸೋಮವಾರದ್ದು ಬೆಳಗ್ಗೆ ಟೈಮು 8:30 ಆಗಿತ್ತು. ನಾವು ಆವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಚಿಕ್ಕಮ್ಮ ಬಂದುಬಿಟ್ಟು ಗೊಜ್ಜು ಅಂದರೆ ಬಜ್ಜಿ ಕಿವುಚ್ತಾ ಇದ್ದಾರೆ. ಬದನೆಕಾಯಿ, ಟೊಮೊಟೊ, ಹಸಿರು ಮೆಣಸಿನ್ಕಾಯಿ ಬೇಯಿಸ್ಬಿಟ್ಟು ಇನ್ನು ಉಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಅದೆಲ್ಲ ಹಾಕ್ಬಿಟ್ಟು ಕೈಯಲ್ಲಿ ಕಿವುಚ್ತಿದ್ದಾರೆ. ಅದಕ್ಕೆ ಒಗ್ಗರಣೆ ಕೂಡ ಕೊಡ್ಬೋದು, ಇಲ್ಲ ಒಗ್ಗರಣೆ ಬೇಡ ಅಂದರೆ ಹಸಿ ಗೊಜ್ಜು ಥರ ಕೂಡ ಮಾಡ್ಕೋಬೋದು. ಹಸಿ ಈರುಳ್ಳಿ ಹಾಕ್ಬಿಟ್ಟು ಕಲಸಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಬಂದು. ಇನ್ನು ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಸೋಮವಾರ. ಸಾಯಂಕಾಲ ಆಗುತ್ತೆ ಹೋಗೋಷ್ಟೊತ್ತಿಗೆ. ಅದಕ್ಕೋಸ್ಕರ ಇನ್ನು ತುಂಬ ಕೆಲಸ ಇತ್ತು. ಮನೇಲಿ ವಾರ ಎಲ್ಲ ಮಾಡಬೇಕಾಗಿತ್ತು, ಮತ್ತು ಬಟ್ಟೆ ಎಲ್ಲ ಜೋಡಿಸ್ಕೋಬೇಕಾಗಿತ್ತು, ಮತ್ತು ಅಡುಗೆ ಎಲ್ಲ ಮಾಡ್ಕೋಬೇಕಾಗಿತ್ತು. ಇನ್ನು ಅದಕ್ಕೋಸ್ಕರ ಚಿಕ್ಕಮ್ಮ ಅಲ್ಲೂ ಇಲ್ಲಿ ಒಂದು ಹತ್ರ ಎರಡು ಹತ್ರ ಅಡುಗೆ ಮಾಡೋದು ಬೇಡ, ಒಂದೇ ಹತ್ರನೇ ಮಾಡಿಬಿಡೋಣ ಅಂತ ಹೇಳಿದ್ರು. ಸರಿ ಆಯಿತು ಅಂತೇಳ್ಬಿಟ್ಟು ಸಿಂಪಲಾಗಿ ಬೇಗ ಆಗುತ್ತೆ ಅಂತೇಳಿ ಮುದ್ದೆ ಮತ್ತು ಬದನೆಕಾಯಿ ಬಜ್ಜಿ ಮಾಡಿದ್ವಿ. ಇನ್ನು ಊಟ ಎಲ್ಲ ಆಯಿತು. ಊಟ ಎಲ್ಲ ಆದಮೇಲೆ ಪಾತ್ರೆ ಎಲ್ಲ ತೊಳೆದು ಒಂದು ಸ್ವಲ್ಪ ಕೆಲಸ ಐತೆ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನು ಹಿಟ್ಟೆಲ್ಲ ಕಲಸಿಟ್ಟಿದ್ದು ಚಿಕ್ಕಮ್ಮ ಚಪಾತಿ ಮಾಡೋದಕ್ಕೆ. ಸ್ವಲ್ಪ ದೂರ ಪ್ರಯಾಣ ಇರೋದ್ರಿಂದ ಮಕ್ಕಳಿರ್ತಾರಲ್ವ, ಸ್ವಲ್ಪ ಹೊಟ್ಟೆ ಹಸಿವಾಗುತ್ತೆ ಅಂತೇಳಿ ಚಪಾತಿ ಮಾಡಿ ಚಟ್ನಿ ಎಲ್ಲ ಮಾಡ್ಕೊಂಡು ತೊಗೊಂಡು ಹೋಗೋಣ ಬುತ್ತಿ ಅಂತ ಹೇಳಿ ಹಿಟ್ಟೆಲ್ಲ ಕಲಸಿಟ್ಟಿದ್ರು. ಸರಿ, ಮತ್ತು ಚಿಕ್ಕಪ್ಪ ಮತ್ತು ನಮ್ಮ ತಮ್ಮ ಎಲ್ಲರೂ ಮನೆಯಲ್ಲೇ ಇರ್ತಾರೆ, ಮತ್ತು ಬರೋದು 2 ದಿನ ಆಗುತ್ತೆ. ಸ್ವಲ್ಪ ಚಪಾತಿ ಎಲ್ಲ ಮಾಡಿಟ್ಟೋದ್ರೆ ಅವರು ಕೂಡ ತಿಂತಾರೆ ಅಂತ ಹೇಳಿ ಜಾಸ್ತಿನೇ ಹಿಟ್ಟೆಲ್ಲ ಕಲಸಿಟ್ಟಿತ್ತು. ಇನ್ನು ಚೆನ್ನಾಗಿ ನೆನ್ಕೊಳ್ಳಿ, ಅಷ್ಟರೊಳಗೆ ನಾವು ಸ್ವಲ್ಪ ಕೆಲಸ ಮಾಡ್ಕೊಡೋಣ ಅಂತ ಹೇಳಿದ್ವಿ. ಇನ್ನು ನಾನು ಬಂದುಬಿಟ್ಟು ನೆನ್ನೆ ಬಟ್ಟೆ ಎಲ್ಲ ಎತ್ತಿಟ್ಟಿದ್ದೆ, ಬಟ್ ಬ್ಯಾಗಿಗೆ ತುಂಬಿರಲಿಲ್ಲ. ಇನ್ನು ನನ್ನ ಮಗನ ಕೂಡ ನಾನೇನೂ ತೆಗ್ದಿರಲಿಲ್ಲ. ಅದಕ್ಕೆ ಫಸ್ಟ್ ಬ್ಯಾಗೆಲ್ಲ ಪ್ಯಾಕ್ ಮಾಡಿಬಿಡೋಣ, ಮತ್ತು ಒಂದು ತೊಗೊಂಡ್ರೆ ಒಂದು ಮರ್ತೋಗ್ಬಿಡುತ್ತೆ ಅಂತ ಹೇಳಿ ಫಸ್ಟು ಇವಾಗ ಬ್ಯಾಗೆಲ್ಲ ಪ್ಯಾಕ್ ಮಾಡೋಕ್ಕೆ ಬಂದಿದ್ದೀನಿ. ನಾವೆಲ್ಲೇ ಹೋಗಲಿ, ಒಂದು ದಿನ ಹೋದರೂ ಕೂಡ ಅಟ್ಲೀಸ್ಟ್ ಒಂದು ಜೊತೆ ಬಟ್ಟೆ ಎಕ್ಸ್ಟ್ರಾ ಇರಲೇಬೇಕು. ಅದಕ್ಕೋಸ್ಕರ ನಾನು ಎಲ್ಲಾದರೂ ಹೋಗಲಿ ಒಂದು ಜೊತೆ ಬಟ್ಟೆ ಎಕ್ಸ್ಟ್ರಾ ತೊಗೊಂಡು ಹೋಗ್ತಿರ್ತೀನಿ. ನಮ್ಮ ಮಕ್ಳ ವಿಚಾರ ಬಂದ್ರಂತೂ ತುಂಬ ಗಲೀಜು ಮಾಡ್ಕೊತಾ ಇರ್ತಾರೆ. ಇನ್ನು ಚಿಕ್ಕ ಚಿಕ್ಕ ಬಟ್ಟೆ ಅಲ್ವಾ, ನಮ್ಮವಾದ ಸ್ವಲ್ಪ ದೊಡ್ಡ ಬಟ್ಟೆ ಇರುತ್ತೆ. ಇನ್ನು ಮಕ್ಕಳದು ಸ್ವಲ್ಪ ಸಣ್ಣ ಫೋಲ್ಡ್ ಮಾಡಿದ್ರೆ ಒಂದು ಕರ್ಚಿಪ್ ಸೈಜ್ ಕೂಡ ಆಗುತ್ತೆ. ಅದಕ್ಕೋಸ್ಕರ ಅವನು ಅಷ್ಟೇ ಸ್ವಲ್ಪ ಒಂದು 4 ಜೊತೆ ಆ ಥರ ಇಟ್ಕೊಂಡೆ. ನನ್ನ ಮಗನವು ಕೂಡ, ನಾನು ಕೂಡ ಒಂದು 3 ಏನೋ ಸೀರೆ ಎಲ್ಲ ಇಟ್ಕೊಂಡೆ. ಇನ್ನು ನೈಟ್ ಹೋಗ್ಬೇಕಾದ್ರೆ ಇನ್ನು ಡ್ರೆಸ್ ಹಾಕೊಂಡು ಹೋಗೋಣ ಯಾವುದಾದ್ರೂ. ನಾಳೆ ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ಸ್ಯಾರಿ ಉಟ್ಕೊಂಡೋಣ ಅಂತ ಹೇಳಿ ಸ್ಯಾರಿ ಕೂಡ ಎಲ್ಲ ಎತ್ತಿ ಎಲ್ಲ ಬ್ಯಾಗ್ ಎಲ್ಲ ತುಂಬಿದೆ. ಇನ್ನು ನನ್ನ ಮಗಂದಂತೂ ರಾವಡಿ ಅಂದರೆ ರಾವಡಿ, ಸುಮ್ಮನೆನು ಅವನಿಗೆ ತುಂಬ ಹಠ ಅಂದರೆ ಹಠ. ಏನಾದರೂ ತರ್ತಾ ಇರ್ತಾನೆ, ಅದು ಬರೋದಿಲ್ಲ, ಬಿಚ್ಚಕ್ಕಂದ್ರೂ ಕೂಡ ಬಿಡೋದಿಲ್ಲ. ಬಿಚ್ಕೊಡು ಅಂತ ಒಳ್ಳೆ ಹಿಂಸೆ ಮಾಡ್ತಾ ಇರ್ತಾನೆ. ಇನ್ನು ಅವನ ಕಡೆ ಕೂಡ ನೋಡಿಕೊಂಡು ಇನ್ನು ಬಟ್ಟೆ ಎಲ್ಲ ಫೈನಲಿ ಪ್ಯಾಕ್ ಮಾಡಿದ್ದಾಯಿತು. ಇನ್ನು ಅಷ್ಟರಲ್ಲಿ ನನ್ನ ತಂಗಿ ಮಗಳು ಕೂಡ ಬಂದಳು, ನಮ್ಮ ಸಹನ. ಅವಳು ಬಂದಿದ್ದಕ್ಕೆ ಸ್ವಲ್ಪ ಹೆಲ್ಪ್ ಆಯಿತು ನಮಗೆ. ಇನ್ನು ಚಿಕ್ಕಮ್ಮ ಕೂಡ ಹಿಟ್ಟೆಲ್ಲ ಕಲಸಿಟ್ಟಿರಲ್ಲ, ಇನ್ನು ಇಲ್ಲಿಗೆ ತೊಗೊಂಬಂದು ಚಪಾತಿ ಎಲ್ಲ ಉಜ್ಜೋಣ ಅಂತ ಹೇಳಿಬಿಟ್ಟು ಆಗಲೇ ಉಂಡೆ ಎಲ್ಲ ಮಾಡಿ ಒಂದು ಸ್ವಲ್ಪ ಆಗಲೂ ಚಿಕ್ಕಮ್ಮ ಸ್ವಲ್ಪ ಬೇಗ ಉಜ್ಜಾಕ್ತೀನಿ ನಾನು ಅಂತ ಹೇಳಿ ಚಪಾತಿ ಎಲ್ಲ ಉಜ್ಜಿ ಹಾಕಿದ್ರು. ಇನ್ನು ನಮ್ಮ ಸಹನ ಬಂದುಬಿಟ್ಟು ನಾನು ಉಜ್ಜಿತೀನಿ ಅಜ್ಜಿ, ನೀನು ಉಂಡೆ ಮಾಡಾಕು ಅಂತ ಉಂಡೆ ಮಾಡಿ ಹಾಕ್ಸ್ತಾ ಇದ್ಲು. ಇನ್ನು ನಾನು ಬಂದುಬಿಟ್ಟು ಒಂದು ಸ್ವಲ್ಪ ಅವಳಿಗೆ ಜಾಸ್ತಿ ಉಜ್ಜೋಕ್ಕಾಗಲಿಲ್ಲ. ಇನ್ನು ನಾನೇ ಮೇಡಮ್ ನಾನು ಉಜ್ಜಿತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಸ್ವಲ್ಪ ಜಾಸ್ತಿ ಆಗೋವರೆಗೂ ಎಲ್ಲ ಉಜ್ಜಿಬಿಟ್ಟು ಇವಾಗ ಬೇಯಿಸೋಣ ಅಂತ ಹೇಳಿಬಿಟ್ಟು ಒಲೆ ಮುಂದೆ ಬಂದೆ. ಇಷ್ಟೊಂದು ಚಪಾತಿ ಯಾವುದೇ ಕಾರಣಕ್ಕೂ ಗ್ಯಾಸ್ ಮೇಲೆ ಸುಡೋಕ್ಕಾಗಲ್ಲ, ಯಾಕೆಂದರೆ ತುಂಬ ಹೀಟ್ ಆಗಿಬಿಡುತ್ತೆ ಗ್ಯಾಸ್ ಸ್ಟವ್ ಕೂಡ, ಮತ್ತು ಗ್ಯಾಸ್ ಕೂಡ ತುಂಬ ವೇಸ್ಟ್ ಆಗಿಬಿಡುತ್ತೆ. ಇನ್ನು ಅದಕ್ಕೋಸ್ಕರ ಈ ಥರ ಒಲೆ ಇದ್ದರೆ ತುಂಬ ಒಳ್ಳೆಯದು. ಜಾಸ್ತಿ ಚಪಾತಿ ಏನಾದರೂ ಸ್ವಲ್ಪ ಜಾಸ್ತಿ ಅಡುಗೆ ಆದರೆ ಆರಾಮ್ಸೆ ಒಲೆಯಲ್ಲಿ ಮಾಡ್ಕೋಬೋದು. ಅದಕ್ಕೋಸ್ಕರ ಇನ್ನು ಒಲೆನೇ ಹಚ್ಚಿದೆ, ಚಪಾತಿ ಎಲ್ಲ ಮಾಡೋಣ. ಮತ್ತು ಟೈಮ್ ಕೂಡ ಬೇಗ ಸೇವ್ ಆಗುತ್ತೆ ಅಂತ ಹೇಳ್ಬೋದು. ಚಪಾತಿ ಬೇಗ ಸುಡ್ಬೋದು ಆರಾಮಾಗೆ. ತವಂತೂ ತುಂಬ ಬಿಸಿಯಾಗಿರುತ್ತಲ್ಲ, ಇನ್ನು ಆ ಥರ ಚೆನ್ನಾಗಿ ಬೆಂದಿಲ್ಲ ಆ ಥರ ಈ ಥರ ಅನ್ನೋದೇನಿಲ್ಲ, ತುಂಬ ಚೆನ್ನಾಗಿ ಬೇಯುತ್ತೆ ಚಪಾತಿ ಮಾತ್ರ. ಇನ್ನು ಅದಕ್ಕೋಸ್ಕರ ಕುತ್ಕೊಂಡ್ಬಿಟ್ಟು ಚೆನ್ನಾಗಿ ಒಲೆ ಎಲ್ಲ ಹೊಚ್ಚಿಕ್ಬಿಟ್ಟು ಇವಾಗ ಬೇಯಿಸ್ತಾ ಇದ್ದೀನಿ. ತುಂಬ ಬೇಗನೆ ಕೆಲಸ ಆಯ್ತು ಅಂತಲೇ ಹೇಳ್ಬೋದು. ಇನ್ನು ಮನೆಯಲ್ಲೇ ತಿನ್ನೋದಕ್ಕೆ ನಾವು ಒಂದು 40 ಚಪಾತಿಯನ್ನು ನಾನು ಸುಮ್ಮನೆ ಎಣ್ಣೆ ಹಾಕಲಿಲ್ಲ, ಪ್ಲೇನ್ ಚಪಾತಿನೇ ಸುಟ್ಟೆ. ಇನ್ನು ಒಂದು 30 ಚಪಾತಿ ಎಣ್ಣೆ ಹಾಕಿ ಆಮೇಲೆ ಬೇಯಿಸ್ಕೊಂಡೆ. ಇನ್ನು ಒಂದು 9 ಅಂದರೆ ಬುತ್ತಿಗೆಲ್ಲ ಎಡೆಗೆ ಕಟ್ಟಬೇಕು, ಎಡೆ ಹಾಕಬೇಕಲ್ವ, ಅದಕ್ಕೋಸ್ಕರ ಒಂದು 9 ಚಿಕ್ಕ ರೊಟ್ಟಿ ಥರ ಮಾಡಿಬಿಟ್ಟು ಅವನು ಕೂಡ ಸುಮ್ಮನೆ ಹಂಚಿನ ಮೇಲೆ ಹಾಕ್ಬಿಟ್ಟು ಸುಟ್ವಿ. ಎಣ್ಣೆ ಕೂಡ ಹಾಕಲಿಲ್ಲ ಅದಕ್ಕೆ. ಆ ಥರ ಸುಟ್ಕೊಂಡು ಡಿವೈಡ್ ಮಾಡಿಕೊಂಡು ಮೂರು ಥರ ಡಿವೈಡ್ ಮಾಡಿಕೊಂಡು ಎಲ್ಲ ಸುಟ್ಟಿದೆ. ಮತ್ತು ಎಣ್ಣೆ ಹಾಕ್ತಿದ್ದಂಗೆ ಬೇಯಿಸ್ಕೊಂಡ್ರೆ ಸ್ವಲ್ಪ ಒಂದು 2 ದಿನ ಬರುತ್ತೆ ಅಂತೇಳ್ಬಿಟ್ಟು ಎಲ್ಲ ಸ್ವಲ್ಪ ನೀಟಾಗೆಲ್ಲ ಅಂದರೆ ನೀಟಾಗೆಲ್ಲ ಬೇಯಿಸ್ಕೊಂಡು ಹೋಗ್ತಾಯಿದ್ದೆ. ನೋಡ್ತಾ ಇರ್ಬೋದು ಹುರಿ ಚೆನ್ನಾಗಿ ತಾಕುತ್ತಲ್ಲ ತವಾಗೆ, ಒಂದು ಸ್ವಲ್ಪ ಜಾಸ್ತಿ ಬಿಸಿನೇ ಆಗ್ತಾಯಿತ್ತು. ಇನ್ನು ಹಾಕಿದ ತಕ್ಷಣ ಹಿಂಗೆ ತಿರುಗ್ಸೋಕ್ಕಿಲ್ಲ, ಹಂಗೆ ಚೆನ್ನಾಗಿ ಈ ಥರ ಸ್ವಲ್ಪ ಗುಳ್ಳೆ ಥರ ಬಂದು ಚೆನ್ನಾಗಿ ಬೇಯ್ತಾಯಿತ್ತು. ಇನ್ನು ಸದ್ಯ ಬೇಗ ಕೂಡ ಮಾಡಿಬಿಡೋಣ, ಕೆಲಸ ತುಂಬ ಇದೆ ಅಂತ ಹೇಳಿ ಬೇಗ ಸುಡ್ತಾಯಿದ್ದೀನಿ.
ಇನ್ನು ದೊಡ್ಡವರಾದರೆ ಹೆಂಗೋ ಸ್ವಲ್ಪ ತಡ್ಕೊತೀವಿ. ಚಿಕ್ಕ ಮಕ್ಳು ಇರ್ತಾರಲ್ವ, ಅವ್ರಿಗೆ ಕಂಪಲ್ಸರಿ ಬೇಕು. ಮತ್ತು ಅಲ್ಲಿ ಹೋದಾಗ ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ರಶ್ ಅಂದರೆ ಸಿಕ್ಕಾಬಟ್ಟೆ ರಶ್ ಇರುತ್ತೆ. ಈ ನಿಜವಾಗ್ಲೂ ಅಂದರೆ ಯಾವ್ಯಾವ ಮೂಲೆಯಿಂದ ಬಂದಿರ್ತಾರೋ ಗೊತ್ತಿಲ್ಲ, ಅಷ್ಟು ಜನನ ಅಯ್ಯಮ್ಮ ಕರೆಸ್ಕೊಂಡಿರ್ತಾಳೆ. ಅಷ್ಟು ಜನ ರಶ್ ಅಂದರೆ ಸಖತ್ತು ರಶ್, ಕಾಲಿಡೋಕ್ಕೆ ಜಾಗ ಇರಲ್ಲ. ಅದಕ್ಕೋಸ್ಕರ ನಾವು ಒಂದಿನ ಮುಂಚೆನೇ ಹೋಗ್ತಾ ಇದ್ದೀವಿ. ಮತ್ತು ಸ್ವಲ್ಪ ಅಟ್ಲೀಸ್ಟ್ ಬೇಗ ಮುಂಚೆ ಹೋದರೆ ಒಂದಿನ ಅಲ್ಲಿ ಹತ್ರ ಹೋಗ್ಬೋದು. ಇಲ್ಲ ಅಂತಂದರೆ ಏನಿಲ್ಲ ಅಂದ್ರೂ ಒಂದು 15-20 ಕಿಲೋಮೀಟ್ರಿಂದ ಕೂಡ ನಡ್ಕೊಂಡು ಹೋಗಬೇಕಾಗುತ್ತೆ. ಹೋದ ವರ್ಷ ಹಂಗೆ ಆಗಿದ್ದು ನಮಗೆ. ಒಂದು 15 ಕಿಲೋಮೀಟ್ರನ್ನ ನಡ್ಕೊಂಡು ಹೋಗಿದ್ವಿ. ಮಕ್ಕಳ ಕಟ್ಕೊಂಡು ಆ ಬಿಸಿಲಾಗೆ ಹೋಗೋಷ್ಟಕ್ಕೆ ಸಾಕಾಗ್ಬಿಟ್ಟಿತ್ತು. ಅದಕ್ಕೆ ಈ ಸತಿ ಆ ಥರ ಆಗೋದು ಬೇಡ, ಸ್ವಲ್ಪ ಮುಂಚೆನೇ ಹೋಗ್ಬಿಡೋಣ ಅಂತ ಹೇಳಿ ಎಲ್ಲರೂ ಮಾತಾಡಿಕೊಂಡು ವ್ಯವಸ್ಥೆ ಮಾಡಿದರು. ಅದಕ್ಕೆ ಸ್ವಲ್ಪ ನಮ್ಗೆ ತುಂಬ ಹೆಲ್ಪ್ ಆಯ್ತು ಅಂತಲೇ ಹೇಳ್ಬೋದು. ನಾನು ನೋಡ್ತಾ ಇರ್ಬೋದು ಚಪಾತಿ ಎಲ್ಲ ಆಯಿತು. ಇನ್ನು ಅಂದರೆ ಪಾತ್ರೆಯಲ್ಲಿ ಹಾಕಿರೋ ಮಾತ್ರ ಮನೆಯಲ್ಲಿ ತಿನ್ನೋದಕ್ಕೆ ಇಟ್ಬಿಟ್ಟು ತಟ್ಟೆಯಲ್ಲಿ ಇಟ್ಟಿದ್ನಲ್ವ ಅವನು ಬಂದುಬಿಟ್ಟು ಅಲ್ಲಿ ಬುತ್ತಿಗೆ ತೊಗೊಂಡಾನ ಮಕ್ಕಳು ತಿಂತಾರೆ ಅಂತ ಹೇಳಿ. ಇನ್ನು ಪ್ಲೇಟಲ್ಲಿದ್ದು ಅವನ್ನ ಸ್ವಲ್ಪ ಎಡೆಗಂತ ಚಿಕ್ಕ ಮಾಡಿ ಹಂಗೆ ಸುಟ್ಟಿದ್ವಿ. ಇನ್ನು ಅದನ್ನು ಕೂಡ ಎಲ್ಲ ಎತ್ತಿಟ್ಟು ಇನ್ನು ಚಿಕ್ಕಮ್ಮ ಬಂದು ಮನೆಗೆ ಹೋಗ್ಬಿಟ್ಟು ಇನ್ನು ಚಟ್ನಿಗೆ ಬಂದು ಶೇಂಗಾ ಬೀಜ ಮತ್ತು ಹಸಿರು ಮೆಣಸಿನ್ಕಾಯಿ ಅವೆಲ್ಲ ಹುರ್ಕೊಂಡು ಅವ್ರು ಅಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಮತ್ತು ಸೊಪ್ಪು ಕೂಡ ತೊಗೊಂಡಿದ್ರು. ಮಸ್ಸೊಪ್ಪು ಮಾಡಿ ಸಾಂಬಾರು ಮಾಡಿಬಿಡೋಣ, ಮಸ್ಸೊಪ್ಪು ಸಾಂಬಾರು ಮಾಡಿ ಅನ್ನ ಮಾಡಿ ಇವಾಗ ಚಪಾತಿ ಚಟ್ನಿ ಎಲ್ಲ ಆಗುತ್ತೆ ಅಂತ ಹೇಳಿ ಅಲ್ಲಿ ಕೂಡ ಎಲ್ಲ ರೆಡಿ ಮಾಡಿದ್ರು. ಇನ್ನು ಅಷ್ಟರಲ್ಲಿ ನಾನು ಚಪಾತಿ ಎಲ್ಲ ಬೇಯಿಸಿ ಸುಸ್ತಾಗ್ಬಿಟ್ಟಿತ್ತು, ತುಂಬ ಕೆಲಸ. ಇನ್ನು ನೆಲ ಎಲ್ಲ ಒರೆಸಿ ಅದೆಲ್ಲ ಮಾಡೋಷ್ಟೊತ್ತಿಗೆ ಇನ್ನು ನಾನು ಬಂದು ಸ್ವಲ್ಪ ಅಂದರೆ ನೆತ್ತಿ ಮೇಲೆ ಜಾಸ್ತಿ ಬಿಳೆ ಕೂದಲು ಸಖತ್ತು ಕಾಣಿಸ್ತಾ ಇದ್ವು. ಹಿಂಗೆ ತುರುಬು ಸುತ್ಕೊಂಡ್ರು ಕೂಡ ತುಂಬ ಕಾಣಿಸ್ತಾ ಇದ್ವು. ಇನ್ನು ಅದಕ್ಕೆ ಇನ್ನು ದೇವಸ್ಥಾನಕ್ಕೆ ಬೇರೆ ಹೋಗ್ತಾ ಇರ್ತೀವಿ ಅಂತ ಹೇಳ್ಬಿಟ್ಟು ಇನ್ನು ಚಿಕ್ಕಮ್ಮನ ಹತ್ರ ಸ್ವಲ್ಪ ಇಂಡಿಕಾಯಿ ಈಸಿ ತರಿಸ್ಬಿಟ್ಟು ಹಚ್ಚಿಸ್ಕೊತಾ ಇದ್ದೀನಿ ಲೈಟಾಗೆ, ಜಾಸ್ತಿ ಏನು ಹಚ್ಚಿಸ್ಕೊಂಡಿಲ್ಲ. ನಾನು ಹೇಳ್ಬೇಕಂದ್ರೆ ಅಲ್ಲಿ ನೆತ್ತಿ ಮೇಲೆ ಬಿಟ್ಟರೆ ಇನ್ನೆಲ್ಲೂ ಕೂಡ ನನಗೆ ಬೆಳೆ ಕೂದಲಿಲ್ಲ, ಅಲ್ಲಿ ನೆತ್ತಿ ಮೇಲೆ ಸ್ವಲ್ಪ ಜಾಸ್ತಿನೇ ಇದ್ದಾವೆ. ಇನ್ನು ಅದಕ್ಕೋಸ್ಕರ ಹಚ್ಚಿಸ್ಕೊಡೋಣ ಅಂತೇಳ್ಬಿಟ್ಟು ಚಿಕ್ಕಮ್ಮನ ಹತ್ರ ಹಚ್ಚಿಸ್ಕೊಂಡು ಒಂದು 1/4 ಗಂಟೆ ಬಿಟ್ಟು ಹಂಗೆ ಸ್ನಾನ ಮಾಡಿಬಿಟ್ಟೆ. ಇನ್ನು ಅಷ್ಟರಲ್ಲಿ ಚಿಕ್ಕಮ್ಮ ಕೂಡ ಚಟ್ನಿಗೆಲ್ಲ ಜೋಡಿಸ್ಕೊಂಡ್ರು. ಅಂದರೆ ಮಸ್ಸೊಪ್ಪು ಸಾಂಬಾರೆಲ್ಲ ಮಾಡಿ ಇನ್ನು ಚಪಾತಿ ಕೂಡ ರೆಡಿಯಾಗಿತ್ತು. ಮತ್ತು ಅನ್ನ ಕೂಡ ಸಂಜೆ ಅಷ್ಟೊತ್ತಿಗೆ ಎಲ್ಲ ಮಾಡಿ ಮುಗಿಸಿ ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಬೆಲ್ಲ ಎಲ್ಲ ಹಾಕಿ ಇದು ಟೊಮ್ಟೊ ಮಾಡಿಕೊಂಡ್ರು. ತಂಬೆಟ್ಟು ಅಂತಾರಲ್ಲ ಅದು ರೆಡಿ ಮಾಡಿದ್ರು. ಅದು ರೆಡಿ ಆದಮೇಲೆ ಇವಾಗ ಚಟ್ನಿಗೆಲ್ಲ ರುಬ್ತಾ ಇದ್ದಾರೆ. ಚಟ್ನಿ ಅಂತ ಸಖತ್ತಾಗಿರುತ್ತೆ ಟೇಸ್ಟ್, ಗುಂಡಲ್ಲಿ ರುಬ್ಬಿದ್ರೆ. ನಮ್ಮ ಚಿಕ್ಕಮ್ಮ ಯಾವಾಗಲೂ ಅಷ್ಟೇ ಜಾಸ್ತಿ ಗುಂಡೆ ಯೂಸ್ ಮಾಡ್ತಾರೆ, ಸ್ವಲ್ಪ ಮಿಕ್ಸಿ ಕಡಿಮೆನೇ ಅವ್ರು ಯೂಸ್ ಮಾಡೋದು. ಇನ್ನು ಟೈಮ್ ಬಂದುಬಿಟ್ಟು 8:30 ಹತ್ತತ್ರ ಆಗೋಕ್ಕೆ ಬಂದಿತ್ತು. ಇನ್ನು ಅದಕ್ಕೋಸ್ಕರ ನಮ್ಮ ಅಕ್ಕರ ಮನೆ ಹತ್ರ ಬಂದ್ವಿ. ಬ್ಯಾಗೆಲ್ಲ ತೊಗೊಂಡ್ಬಿಟ್ಟು ಇಷ್ಟು ಬ್ಯಾಗು ಇತ್ತು, ಲಗೇಜ್ ಎಲ್ಲ ತೊಗೊಂಡು ಬಂದ್ವಿ. ಇನ್ನು ಚಿಕ್ಕಮ್ಮ ಬಂದು ಅವ್ರು ಬೇಗನೆ ಬಂದಿದ್ದರು. ಬಂದುಬಿಟ್ಟು ಇಲ್ಲ ದೇವ್ರನ್ನ ಇಲ್ಲ ಮನೆಯಲ್ಲೇ ಕುಂದಿರ್ಸಿದ್ರು. ಇದು ನಮ್ಮ ಅಮ್ಮ ಇದ್ದಾರಲ್ವ, ಅವ್ರ ಚಿಕ್ಕ ತಮ್ಮನ ಮನೆ ಇದು, ಈ ಊರಲ್ಲೇ ಇರೋದು. ಅವ್ರಲ್ಲಿ ಫೋಟೋ ಕಾಣಿಸುತ್ತಲ್ಲ ಅದು ನಮ್ಮ ಅಜ್ಜಿ, ಅಂದರೆ ನಮ್ಮ ಅಮ್ಮ ಇದ್ದಾರಲ್ಲ ಅವ್ರ ಅಮ್ಮ ಇವರು. ಅದೊಂದೇ ಫೋಟೋ ಇರೋದು, ತಾತನ ಫೋಟೋ ಇಲ್ಲ. ಇನ್ನು ಟಿ ವಿ ಕೂಡ ನೋಡ್ತಾಯಿದ್ರು. ನಾನು ನಿಮ್ಮ ಹತ್ರ ಡೈರೆಕ್ಟಾಗಿ ಮಾತಾಡೋಣ ಅಂದ್ಕೊಂಡೆ, ಅದು ಟಿ ವಿ ಹಾಕಿದ್ರಲ್ವ ವಾಲ್ಯೂಮು ಕೇಳಿಸ್ತಾ ಇತ್ತು ಮತ್ತು ಕಾಪಿರೈಟ್ ಬರುತ್ತೆ ಅಂತೇಳ್ಬಿಟ್ಟು ಸುಮ್ಮನೆ ವಾಯ್ಸ್ ಓವರ್ ಕೊಡೋಣ ಅಂತೇಳಿ ಸುಮ್ಮನೆ ವೀಡಿಯೋ ಮಾಡ್ಕೊಂಡೆ. ಇಲ್ಲಿ ನನ್ನ ಮಗ ನೋಡ್ತಾ ಇರ್ಬೋದು, ದೇವರಿಗೆ ನಾನು ಅಂದರೆ ಪೂಜೆ ಮಾಡ್ತೀನಿ ಅನ್ನೋ ಥರ ಇದು ಮಾಡ್ತಾ ಇದ್ದಾನೆ. ಕಡ್ಡೇನ ಹಚ್ಕೊಂಡಿರಲಿಲ್ಲ, ಸುಮ್ಮನೆ ಅದರಲ್ಲಿ ಊದಿನ ಕಡ್ಡಿದ್ರೆ ತೊಗೊಂಡು ಬೆಳಗ್ತಾ ಇದ್ದಾನೆ. ಮತ್ತು ಎಲ್ರಿಗೂ ಕೂಡ ಬೊಟ್ಟಿಡೋಕೆ ಹೋಗ್ತಾ ಇದ್ದಾನೆ. ಒಂದು ಖುಷಿ ವಿಚಾರ ಏನಂದರೆ ನನ್ನ ಮಗನಿಗೆ ದೇವ್ರ ಮೇಲೆ ತುಂಬ ಭಕ್ತಿ. ಎಲ್ಲಾದರೂ ದೇವ್ರು ಕಾಣಲಿಲ್ಲ, ದೇವ್ರ ಫೋಟೋ ಕಾಣಲಿ ಚೆನ್ನಾಗೇ ಕೈ ಮುಗಿತಾ ಇರ್ತಾನೆ. ಮತ್ತು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಟ್ರಂತೂ ಜಾಸ್ತಿ ಕೈ ಮುಗಿತಾನೆ ಇರ್ತಾನೆ ಯಾವಾಗಲೂ. ಮತ್ತು ಬೊಟ್ಟೆಲ್ಲ ಇಟ್ಕೊತಾ ಇರ್ತಾನೆ. ಅದು ಒಂಥರ ಖುಷಿ ನನಗೆ ನೋಡೋದಕ್ಕೂ ಕೂಡ. ಇನ್ನು ಎಲ್ರಿಗೂ ಕೂಡ ಬೊಟ್ಟಿಡೋಕೆ ಹೋಗ್ತಾ ಇದ್ದಾನೆ, ನೋಡ್ತಾ ಇರ್ಬೋದು. ಸಿಸ್ಟರು ನನ್ನ ಮಗನ ವೇಟ್ ಕೇಳ್ತಾ ಇದ್ದೀರಾ ಪಾಪ, 2 ಸತಿ ಏನೋ ಕಮೆಂಟ್ ಮಾಡಿದ್ದೀರಾ. ಇವಾಗ ಪ್ರೆಸೆಂಟ್ ಇವನು ವೇಟ್ ಬಂದುಬಿಟ್ಟು ಅಂದರೆ ತೂಕ ಬಂದುಬಿಟ್ಟು ಕರೆಕ್ಟಾಗಿ 10 kg 400 ಗ್ರಾಮ್ ಇದ್ದಾನೆ. ಇನ್ನೇನು 10.5 kg ಹತ್ತತ್ರ ಇದ್ದಾನೆ. ಇದು ಸ್ವಲ್ಪ ಕಡಿಮೆನಂತೆ ಹೇಳ್ಬೋದು, ಅವರು ಏಜಿಗೆ ತಕ್ಕ ವೇಟ್ ಇದ್ದರೆ ಚೆನ್ನಾಗೆ. ಆದರೂ ಪರವಾಗಿಲ್ಲ, ಸ್ವಲ್ಪ ಗೇನ್ ಮಾಡಬೇಕಷ್ಟೇ. ಒಟ್ಟಿವಾಗ ಇವನು ವೇಟ್ ಬಂದುಬಿಟ್ಟು ಇವಾಗ 10.5 kg ಹತ್ತತ್ರ ಇದ್ದಾನೆ. ಮತ್ತು ಅಕ್ಕ ಅವರೆಲ್ಲ ಇನ್ನು ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಟಿ ವಿ ಕೂಡ ನೋಡ್ತಾಯಿದ್ರು. ಇನ್ನು ಯಾಕೆ ಡಿಸ್ಟರ್ಬ್ ಮಾಡೋದು ಅಂತೇಳ್ಬಿಟ್ಟು ಸುಮ್ಮನೆ ನಾನು ನಾರ್ಮಲಾಗಿ ವೀಡಿಯೋ ಮಾಡಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸ್ದಾಗಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಅಂತ